ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವಾಗ ಕುಂದಾಪುರದಿಂದ ಅಹಮದಾಬಾದ್ಗೆ ಲೋಡಿಗೆ ಬಂದಿದ್ದೀವಿ. ರಾತ್ರಿ ಶಿವಮೊಗ್ಗದಿಂದ ಕಲ್ಮರ್ಗಿಗೆ ಬಂದಿದ್ದೀವಿ. ಕಲ್ಮರ್ಗಿಯಿಂದ ಲೋಡ್ ಮಾಡ್ಕೊಂಡು ಹೋಗ್ತೀವಿ ಪೈನಾಪಲ್. ಈಗ ಇಲ್ಲೇ ಇದ್ದೀವಿ, ಈಗ ಕಲ್ಮರ್ಗಿಯಲ್ಲಿ. ನಾವು ಬೇರೆ ಗಾಡಿಗೆ ಬಂದಿರೋದು. ನೋಡಿ, ಹಿಂದೆಗಡೆ ಸ್ಲೀಪರ್ ಕ್ಯಾಬಿನ್ ಐತೆ, ಮುಂದೆಗಡೆ ಇಬ್ಬರು ಕುತ್ಕೋಬೋದು. ಇದು ಡ್ರೈವರ್ ಸೀಟು. ಈಗ ನಾವು ಕಲ್ಮರ್ಗಿಯಲ್ಲೇ ಇದ್ದೀವಿ. ಇದು ಬಂದುಬಿಟ್ಟು 20 ಅಡಿ ಕ್ಯಾಂಟ್ರ್ ಗಾಡಿ, 3018 ಇದು. ಅದೊಂದು ಕೇರಳ ಗಾಡಿ ಒಂದು ಕಾಟ ಮಾಡಿಸ್ತಾ ಇದ್ದಾರೆ, ಅಲ್ಲೇ ನಾವು ಕಾಟ ಮಾಡಿಸ್ಬೇಕೀಗ. ಅವರು ಇಂದೋರ್ಗೇನೋ ಹೋಗ್ತಾ ಇದ್ದಾರಂತೆ ಲೋಡ್ ತಗೊಂಡು. ಈಗ ನಮ್ಮದು ಅಹಮದಾಬಾದ್ಗೆ ಲೋಡ್ ಆಗುತ್ತೆ. ಇಬ್ಬರು ಒಂದೇ ಹತ್ರನೇ ಲೋಡಿಂಗ್ ಆಗೋದು. ಕಾಟ ಎಲ್ಲ ಮಾಡಿಸ್ಕೊಂಡು ಸೀದಾ ಲೋಡಿಗೆ ಬಂದಿದ್ದೀವಿ. ಈ ಲೋಡಿಂಗ್ ಪಾಯಿಂಟಿಗೆ ಬರೋ ರೋಡು ಸ್ವಲ್ಪ ಚೆನ್ನಾಗೈತೆ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಮಣ್ಣು ರೋಡೆ. ಒಂದು ಅರ್ಧ ಸ್ಟಾರ್ ರೋಡ್ ಇದ್ದರೆ ಇನ್ನು ಅರ್ಧ ಮಣ್ಣು ರೋಡು. ಎಲ್ಲ ಕೂಡ ಹೊಲದಲ್ಲಿ ಬರಬೇಕು. ನೋಡಿ, ಇದೆಲ್ಲ ಕೂಡ ಪೈನಾಪಲ್ ಗಿಡಗಳೇ. ಇಲ್ಲಿಂದನೇ ಈಗ ಅಲ್ಲಿ ಕಟ್ ಮಾಡಿ ಬುಟ್ಟಿಯಲ್ಲಿ ತಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಲೋಡ್ ಮಾಡ್ತಾಯಿದ್ದಾರೆ ನಮ್ಮ ಗಾಡಿಗೆ. ಅಲ್ಲೆಲ್ಲ ಒಂದು 4-5 ಜನ ಅಲ್ಲಿ ಕಟ್ ಮಾಡ್ತಾಯಿದ್ರೆ ಒಂದು 5-6 ಜನ ಲೋಡ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು 3 ಜನ ಹೊತ್ಕೊಬರೋದು, ಒಂದು 3 ಜನ ಲೋಡ್ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ತಾಯಿದ್ದಾರೆ. ಇದೆಲ್ಲ ಕೂಡ ಒಂದು 15 ಎಕರೆ ಪ್ಲಾಟ್ ಇದು, ಬೆಟ್ಟದಲ್ಲಿರೋದು. ಅದರಲ್ಲಿ ಹಾಕಿದ್ದಾರೆ ಈ ಪೈನಾಪಲ್ಲು ಇವೆಲ್ಲ. ಇದು ಇಲ್ಲಂತೂ ತುಂಬ ಬಿಸಿಲಿದೆ. ಆ ಲೋಡ್ ಮಾಡೋರಂತೂ ಅದು ಹೆಂಗೆ ಮಾಡ್ತಾಯಿದ್ದಾರೋ ಇಷ್ಟು ಅರ್ಥ ಆಗ್ತಾಯಿಲ್ಲ. ಪಾಪ ಅವರು ಈ ಕಡೆಯವರಲ್ಲ, ಬೇರೆ ಅಸ್ಸಾಮು ಆ ಕಡೆ ಬಿಹಾರ್ ಕಡೆಯವರು. ನೋಡಿ, ರಾತ್ರಿ ತೋರಿಸ್ಲಿಲ್ವಲ್ಲ, ಇವರೇ ತೌಫಿಕ್ ಅಂದರೆ. ಅಲ್ಲಿ ಟ್ಯಾಂಕ್ ಏನೋ ರೆಡಿ ಮಾಡ್ತಾಯಿದ್ದಾರೆ ವೈಫರ್ದು. ಇವರೇ ನಮ್ಮ ಅಣ್ಣವರು. ತುಂಬ ವರ್ಷಗಳಿಂದ ನಾವಿಬ್ಬರು ಫ್ರೆಂಡ್ಸು. ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಇಬ್ಬರು ಒಂದೇ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ವಿ. ಬೇರೆ ಬೇರೆ ಗಾಡಿಯಲ್ಲಿ ಜೊತೆಗೇ ತುಂಬ ಲಾಂಗು ಎಲ್ಲ ಹೋಗಿದ್ದೀವಿ. ಈ ರೀತಿ ಎಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ ಪೈನಾಪಲ್ನ. ಯಾಕಂದರೆ ಹೆಂಗೆ ಬೇಕೋ ಹಂಗೆ ಎಸೆದ್ರೆ ಅವು ಕ್ಲೀನಾಗಿ ಕೂರಲ್ಲ, ಮತ್ತು ಡ್ಯಾಮೇಜ್ ಆಗೋಗ್ತವೆ ಅಂತ. ಮತ್ತು ಇದರಲ್ಲಿ ಯಾವುದಾದ್ರೂ ಸಣ್ಣವಿದ್ದರೆ ಅವನ್ನೆಲ್ಲ ತೆಗೆದು ಬುಟ್ಟಿಗೆ ಹಾಕ್ತಾಯಿದ್ದಾರೆ. ಅವೆಲ್ಲ ಕೂಡ ಸೆಕೆಂಡ್ ಕ್ವಾಲಿಟಿ. ಇದು ಮುಂದೆಗಡೆ ಏನು ಜೋಡಿಸ್ತಾ ಇದ್ದಾರೆ ಇದೆಲ್ಲ ಕೂಡ ಫಸ್ಟ್ ಕ್ವಾಲಿಟಿ. ಮುಂದೆ ಇವೆಲ್ಲ ಕೂಡ ದಪ್ಪ ಇರೋವು, ಹಿಂದೆಗಡೆ ಹಾಕೋವು ಸಣ್ಣ ಇರೋವು ಸೆಕೆಂಡ್ ಕ್ವಾಲಿಟಿ. ಅದರಿಂದಾಗಿ ಎರಡು ಕ್ವಾಲಿಟಿನೂ ಸಪ್ರೇಟ್ ಮಾಡ್ತಾಯಿದ್ದಾರೆ. ಅವ್ರ ಪಾರ್ಟಿ ಪೈನಾಪಲ್ದು ಫೋಟೋ ವೀಡಿಯೋ ಎಲ್ಲ ಕಳಿಸು ಅಂದರು. ಅದಕ್ಕೆ ಹಿಂದೆಗಡೆ ಬಂದು ಫೋಟೋ ವೀಡಿಯೋ ಎಲ್ಲ ತಕ್ಕೊಂಡು ಕಳಿಸ್ತಾಯಿದ್ದೀನಿ ಅವ್ರಿಗೆ. ಈ ಪೈನಾಪಲ್ ಗಿಡದಲ್ಲೆಲ್ಲ 4ರಿಂದ 5, 6 ಹಂಗೆ ಬಿಡ್ತವೆ ಒಂದು ಗಿಡದಲ್ಲಿ. ಒಂದೊಂದು ಗಿಡದಲ್ಲಿ 1 ಬಿಡ್ತವೆ, 2 ಬಿಡ್ತವೆ, 3 ಬಿಡ್ತವೆ. ಅವು ಒಂದೊಂದು ಗಿಡದ ಮೇಲೆ ಡಿಪೆಂಡು. ಇಂಥ ಗಿಡಗಳ ಮಧ್ಯೆ ಹಾವು, ಹೆಗ್ಗಣ, ಮಂಡ್ರಗೊಬ್ಬೆ, ಚೇಳು ಈ ಥರದ್ದು ಯಾವ್ಯಾವು ಬರಲ್ಲ. ಯಾಕಂದರೆ ಈ ಎಲೆ ತುದಿಯಲ್ಲಿ ಎಲ್ಲ ಕೂಡ ಮುಳ್ಳು ಥರ ಇರ್ತವೆ. ಅದರಿಂದಾಗಿ ಇದರಲ್ಲಿ ಹಾವು ಆ ಥರದವು ಏನೇನು ಬರೋದಿಲ್ಲ. ಅದರಿಂದಾಗಿ ಅವ್ರಿಗೆ ಅದು ಕಟ್ ಮಾಡಿ ಲೋಡ್ ಮಾಡ್ತಾರಲ್ಲ, ಅದೊಂದು ಧೈರ್ಯ. ತಿನ್ನೋ ಕಾಯೆಲ್ಲ ಈ ಥರ ಇರುತ್ತೆ. ಈ ಥರ ಕಾಯೆಲ್ಲ ತಿನ್ಬೋದು. ಸ್ವಲ್ಪ ಅರಿಶಿನ ಕಲರ್ ತಿರ್ಕೊಂಡಿರುತ್ತೆ. ಈ ಥರ ಕಾಯೆಲ್ಲ ಹಣ್ಣಾಗಿದ್ದಾವೆ ಅಂತ ಅರ್ಥ. ಇನ್ನೂ ಪೂರ್ತಿ ಏನಾಗಿಲ್ಲ, ಸ್ವಲ್ಪ ಹಣ್ಣಾಗೈತೆ. ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಮುಂದೆಗಡೆ ಇರೋವೆಲ್ಲ ಚೆನ್ನಾಗಿರೋ ಕಾಯಿ, ದಪ್ಪನವು. ಈಗ ಆವಾಗಲೇ ಸಣ್ಣವು ಕಾಯೆಲ್ಲ ತೆಗ್ದಿದ್ರಲ್ಲ, ಅವೆಲ್ಲ ಹಿಂದೆಗಡೆ ಹಾಕ್ತಾಯಿದ್ದಾರೆ. ಅವಕ್ಕೂ ಇವಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಬೇಗ. ಅದರಿಂದಾಗಿ ಟಾರ್ಪಲ್ನ ಹಾಕಿ ಜೋಡಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಸೀದಾ ಟಾರ್ಪಲ್ ಹಾಕ್ಕೊಂಡು ಹಗ್ಗ ಹಾಕಿ ಹೋಗ್ತಾ ಇರೋದೆ ಇಲ್ಲಿಂದ. ಹಗ್ಗ ಟಾರ್ಪಲ್ಲು ಹಾಕಿದ್ದು ನಾವೇ, ಹಿಂಗೆ ಹಾಕಿದ್ದೀವಿ. ಅದರಿಂದಾಗಿ ವಿಡಿಯೋ ಮಾಡಲಿಲ್ಲ. ಹಗ್ಗ ಟಾರ್ಪಲ್ ಹಾಕಿದ್ದು ಈ ರೀತಿ ಹಾಕಿದ್ದೀವಿ, ನಾನು ನಮ್ಮ ಅಣ್ಣವ್ರು ಸೇರಿಕೊಂಡು. ನಾವು ಡ್ರೈವರ್ಗಳೇ ಇದ್ಬಿಟ್ರೆ ಹಗ್ಗ ಟಾರ್ಪಲ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು, ಕ್ಲೀನಾಗಿ ಶಿಸ್ತಾಗಿ. ನಮ್ಮ ಗಾಡಿಗಾಗಿ ಉಳಿದಿರೋವು ಬೇರೆ ಗಾಡಿಗಳಿಗೆ ಹಾಕ್ತಾಯಿದ್ದಾರೆ. ನೋಡಿ, ಈಗ ಇದೇ ರೋಡಲ್ಲೇ ಬಂದಿದ್ದು ನಾವು, ಅದೇ ರೋಡಲ್ಲೇ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಕೂಡ ದಾರಿ ಅಷ್ಟೊಂದು ಚೆನ್ನಾಗಿರಲ್ಲ, ಹುಷಾರಾಗಿ ನೋಡಿಕೊಂಡು ಹೋಗ್ಬೇಕಾಗುತ್ತೆ. ಮರಗಳು ಅವು ಇವು ಎಲ್ಲ ತಗಲ್ತಾ ಇರ್ತವೆ. ಮತ್ತು ಕಲ್ಲು, ಅವು ಮುಳ್ಳು, ಕಳ್ಳು ಎಲ್ಲ ನೋಡ್ಕೊಂಡು ಹೋಗಬೇಕು. ನಾನು ಹೇಳಿದ್ನಲ್ವ ನಿಮಗೆ, ಅರ್ಧ ಮಣ್ಣು ರೋಡು ಅರ್ಧ ಸ್ಟಾರ್ ರೋಡು ಅಂತ.
ಮಣ್ ರೋಡೆಲ್ಲ ಮುಗೀತು. ಈಗ ಸ್ಟಾರ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇದೆಲ್ಲ ಕೂಡ ಕಾಡು, ಒಳ್ಳೆ ಕಾಡಲ್ಲಿ ಇವೆಲ್ಲ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಇಂಥ ಹತ್ರನೇ ಅವೆಲ್ಲ ಚೆನ್ನಾಗಿ ಬೆಳೆಯೋದು. ಅದರಿಂದಾಗಿ ಈ ರೋಡಲ್ಲಿ ಬರಬೇಕಾದ್ರೆ ನಾನು ಓಡಿಸ್ದೆ, ಹೋಗ್ಬೇಕಾದ್ರೆ ಅಣ್ಣವ್ರು ಓಡಿಸ್ತಾ ಇದ್ದಾರೆ. ಅದರಿಂದಾಗಿ ಬರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹೋಗ್ಬೇಕಾದ್ರೆ ವೀಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಇದೆಲ್ಲ ಕೂಡ ಸಿಂಗಲ್ ರೋಡು, ಎಲ್ಲ ಕಾಡು. ಇದರಲ್ಲಿ ಕೂಡ ತೋಟ ಅದು ಇದು ಎಲ್ಲ ಹಾಕಿ ಬೆಳೆಸ್ತಾ ಇರ್ತಾರೆ. ಈ ಕಡೆ ಎಲ್ಲ ಪ್ರಕೃತಿ ಪರಿಸರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವಾತಾವರಣ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಬದುಕೋರೆಲ್ಲ ತುಂಬ ವರ್ಷ ಬದುಕ್ತಾರೆ. ಯಾಕಂದರೆ ಇಲ್ಲೆಲ್ಲ ಮರಗಳಿಂದ ಬರೋ ಗಾಳಿ ಎಲ್ಲ ಉಸಿರಾಡ್ತಾರೆ. ಸಿಟಿಗಳಲ್ಲಿರೋದ್ರಿಲ್ಲ, ಅದರಿಂದಾಗಿ. ಸಿಟಿಗಳಲ್ಲಾದರೆ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ, ಈ ಗಾಡಿಗಳಿಂದ ಬರೋ ಹೊಗೆ, ಪೊಲ್ಯೂಷನ್ ಅನ್ನೋದು ತುಂಬ ಇರುತ್ತೆ. ಆದರೆ ಹಳ್ಳಿಗಳಲ್ಲಿ ಮತ್ತು ಇಂಥ ಹತ್ರ ಎಲ್ಲ ಕೂಡ ಆ ಥರ ಇರೋದಿಲ್ಲ. ಅದರಿಂದಾಗಿ ಮತ್ತು ಈ ಕಡೆ ಎಲ್ಲ ಲೊಕೇಶನ್ಗಳು ಎಲ್ಲ ತುಂಬ ಚೆನ್ನಾಗಿರ್ತವೆ. ಮತ್ತು ಇಲ್ಲೇ ಕಾಟ ಮಾಡಿಸಿ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಎಲ್ಲ ಕೂಡ ಕರೆಕ್ಟಾಗಿ ವೇಟ್ ಐತೋ ಇಲ್ಲ ಎಲ್ಲ ಚೆಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಾವೀಗ ಕಲ್ಮರ್ಗಿ ಎಲ್ಲ ಬಿಟ್ಟು ಈಗ ಕುಂದಾಪುರದ ಹೈವೇಗೆ ಹತ್ತಾ ಇದ್ದೀವಿ. ಈ ಬ್ರಿಡ್ಜ್ ಹತ್ರ ರೈಟ್ ಸೈಡ್ ತಿರ್ಕೊಂಡು ಸೀದಾ ಸರ್ವಿಸ್ ರೋಡಲ್ಲಿ ಹೋಗಿ ರೈಟಿಗೆ ತಿರ್ಕೊಂಡ್ರೆ ಹೈವೇಗೆ ಹತ್ತೀವಿ. ಈ ಹೈವೇದು ಏನಪ್ಪ ಸ್ಪೆಷಲ್ಲು ಅಂದರೆ, ಕನ್ಯಾಕುಮಾರಿಯಿಂದ ಸ್ಟಾರ್ಟಾಗಿ ತಿರುವನಂತಪುರಂ, ಕೊಚ್ಚಿ, ಮಂಗಳೂರು, ಕುಂದಾಪುರ, ಉಡುಪಿ, ಗೋಕರ್ಣ, ಈ ರೀತಿ ಗೋವಾದ ಮೇಲೆ ಮಹಾರಾಷ್ಟ್ರದಿಂದ ಮುಂಬೈ ಹತ್ರ ಬರೋ ಪನ್ವೇಲ್ ತನಕ ಒಂದೇ ರೋಡೇ ಇದು. ಏನಂದರೆ ಗೋಕರ್ಣದಿಂದ ಆ ಕಡೆ ರೋಡು ಇದು ಸಿಂಗಲ್ ರೋಡ್ ಆಗಿಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಗೋವಾ ಕಡೆ ಹೋದಾಗ ಅದು ಸಿಂಗಲ್ ರೋಡ್ ಆಗಿಬಿಡುತ್ತೆ. ಅದರಿಂದಾಗಿ ನಾವು ಅಲ್ಲಿಂದ ಗೋಕರ್ಣದಿಂದ ರೈಟಿಗೆ ತಗೊಂಡು ಹುಬ್ಳಿ ಕಡೆ ಹೋಗಿ ಹುಬ್ಳಿಯಿಂದ ಸೀದಾ ಪುಣೆಗೆ ಹೋಗೋ ರೋಡಲ್ಲಿ ಹೋಗಬೇಕಾಗುತ್ತೆ. ನಾವು ಈಗ ಹೆಂಗಪ್ಪ ಹೋಗ್ತೀವಿ ಅಂದರೆ, ಕುಂದಾಪುರ, ಮುರುಡೇಶ್ವರ, ಅಂಕೋಲ, ಗೋಕರ್ಣ ಮತ್ತು ಯಲ್ಲಾಪುರದ ರೋಡಲ್ಲಿ ಹೋಗಿ ಧಾರವಾಡ, ಬೆಳಗಾವಿ, ನಿಪ್ಪಾಣಿ, ಕೋಲ್ಹಾಪುರ, ಕರಾಡ್, ಸತಾರ, ಪುಣೆಯಿಂದ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗಬೇಕಾಗುತ್ತೆ. ಅಲ್ಲಿ ಖಂಡಾಲ ಘಾಟಿಂದ ಮುಂಬೈ, ಥಾಣೆ, ಘೋಡಬಂದರ್, ವಾಪಿ, ಸಿಲ್ವಾಸಾ, ವಲ್ಸಾಡ್, ನವ್ಸಾರಿ, ಸೂರತ್ ಬೈಪಾಸಿಂದ, ಭರೂಚ್ ಬೈಪಾಸಿಂದ, ವಡೋದರ ಬೈಪಾಸಿಂದ ಎಕ್ಸ್ಪ್ರೆಸ್ ಹೋಗ್ದಿರಾ ಅಹಮದಾಬಾದ್ ಗೋಲ್ಡನ್ ಕ್ವಾರಿಡಾರ್ ರೋಡ್ ಮೇಲೆ ಅಹಮದಾಬಾದ್ಗೆ ಹೋಗ್ತೀವಿ. ಈಗ ಸುಮಾರು 3 ಸ್ಟೇಟಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಈಗ ನಾವು ದೊಡ್ಡ ದೊಡ್ಡ ಸಿಟಿಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗುತ್ತೆ. ಅದು ಬೇರೆ ಇದು ಫುಲ್ ಟೈಮಿಂಗ್ಸ್ ಮಾಲು. ಅದು ಟೈಮಿಗೆ ತಕ್ಕಂತೆ ಹೋಗಬೇಕಾಗುತ್ತೆ. ಇಬ್ಬರು ಕೂಡ ನಾನ್ ಸ್ಟಾಪಾಗಿ ಡ್ರೈವಿಂಗ್ ಮಾಡಿಕೊಂಡು ಹೋಗಬೇಕು. ಅಂದರೆ ಒಬ್ಬರು ಮಲ್ಕೊಂಡ್ರೆ ಒಬ್ಬರು ಗಾಡಿ ಓಡಿಸ್ಬೇಕು. ಆ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ. ಅದರಿಂದಾಗಿ ನಾವು ಡಬಲ್ ಡ್ರೈವರ್ ಬಂದಿರೋದು ಈ ಗಾಡಿಗೆ. ಇಲ್ಲ ಅಂದಿದ್ದರೆ ನಾನು ಬರ್ತಿರ್ಲಿಲ್ಲ, ಅವರೊಬ್ಬರೇ ಹೋಗ್ತಿದ್ರು. ಕುಂದಾಪುರ, ಉಡುಪಿ, ಮುರುಡೇಶ್ವರ ಇವೆಲ್ಲ ಕೂಡ ಸಮುದ್ರ ಪಕ್ಕದಲ್ಲಿ ಬರೋ ಊರುಗಳು. ಈಗ ಸಮುದ್ರ ಪಕ್ಕದಲ್ಲೇ ಪ್ರಯಾಣ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಕೂಡ ಸುಮಾರು ಬೀಚುಗಳು ನಮಗೆ ಸಿಗ್ತವೆ. ಆದರೆ ರಾತ್ರಿ ಆಗಿರೋದ್ರಿಂದ ಅವೇನೂ ಕಾಣಿಸಲ್ಲ. ಅದರಿಂದಾಗಿ ನಾನು ಏನೂ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ಆದರೆ ಅದು ರೆಕಾರ್ಡ್ ಆಗ್ತಿಲ್ಲ. ಫುಲ್ ಕತ್ಲಾಗಿ ಕಾಣಿಸ್ತಿದೆ. ಇಲ್ಲ ಅಂದಿದ್ದರೆ ನಾನು ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೂಪರಾಗೆ ಕಾಣಿಸುತ್ತೆ ಇಲ್ಲಿ ಲೊಕೇಶನ್ಗಳೆಲ್ಲ. ಮತ್ತು ಸಮುದ್ರ ಪಕ್ಕನೇ ರೋಡ್ ಹೋಗೋದ್ರಿಂದ ಅಲ್ಲಿ ಕಲ್ಲುಗಳಾಕಿ ಸಮುದ್ರಕ್ಕೆ ನೀರು ಅಲೆಗಳ ಮೇಲೆ ಬರ್ದಿರೋ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದೆಲ್ಲ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋಣ, ಈಗ ಕತ್ಲಾಗಿರೋದ್ರಿಂದ ಅದೇನೂ ಕಾಣಿಸ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಅನ್ನೋದನ್ನು ಮಾಡ್ತೀನಿ. ಈಗ ನಾವು ನಾನ್ ಸ್ಟಾಪಾಗಿ ಹೋಗ್ತಾ ಇರೋದ್ರಿಂದ ಟೈರಿಗೆ ಕಲ್ಲು ಏನಾದರೂ ಚುಚ್ಚೋದು ಅವು ಇವು ಆಗ್ತಾಯಿರ್ತವೆ. ಮತ್ತು ಡಿಸ್ಕು, ಟೈರು ಹೀಟ್ ಆಗೋದು ಆಗ್ತಾಯಿರ್ತವೆ. ಅವನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಹೋಗಬೇಕು. ಕಲ್ಲುಗಳೇನಾದರೂ ಚುಚ್ಕೊಂಡಿದ್ರೆ, ಅದು ಟೈರಿಗೆ ಏನಾದರೂ ತಗಲಾಕೊಂಡಿದ್ರೆ ಅವನ್ನೆಲ್ಲ ಈ ಉಕ್ಕಾಕ್ಬಿಟ್ಟು ತೆಗಿಬೇಕು. ಇಲ್ಲ ಅಂದರೆ ಅದರಿಂದನೂ ಪಂಚರ್ ಆಗೋ ಚಾನ್ಸಸ್ ಇರ್ತವೆ. ಟೈರೆಲ್ಲ ಹಾಳಾಗೋಗ್ತವೆ. ಅದರಿಂದಾಗಿ ಮತ್ತು ದಾರಿಯಲ್ಲಿ ನಾವೇ ಸಮಸ್ಯೆ ಅನ್ನೋದನ್ನು ಅನುಭವಿಸ್ಬೇಕಾಗುತ್ತೆ. ಅದರಿಂದಾಗಿ ಇವನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡೋದ್ರೆ ಕ್ಲೀನಾಗಿ ಸೇಫಾಗಿ ಅಲ್ಲಿಗೆ ರೀಚ್ ಆಗ್ತೀವಿ. ಅರ್ಜೆಂಟು ಮಾಡ್ಕೊಂಡು ಹೋಗ್ಬಾರ್ದು. ಟೈಮಿಂಗ್ಸ್ ಮಾಲಲ್ಲಿ ಆರಾಮಾಗಿ ನಿಧಾನಕ್ಕೆ ನೋಡಿಕೊಂಡು ಹೋಗಬೇಕು. ನಾವು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಟೀ ಕುಡಿದು ಇಲ್ಲಿ ಮುಂದೆ ಬಂದು ಸೈಡ್ಗೆ ಹಾಕಿದ್ದೀವಿ. ಊಟ ಮಾಡೋಣ ಅಂತಲೂ ಐಡಿಯಾ ಮಾಡಿದ್ದೀವಿ. ಇದೇ ಹೋಟ್ಲಲ್ಲೇ ಈಗ ಊಟ ಮಾಡಿಕೊಂಡು ಹೋಗಬೇಕು. ಏನೂ ತಿಂದೇ ಇಲ್ಲ, ಮಧ್ಯಾಹ್ನ ತಿಂದಿರೋದೆ. ನಾವು ಹಾಕಿರೋ ಹಗ್ಗ ಎಲ್ಲೆಲ್ಲೂ ಲೂಸ್ ಆಗಿಲ್ಲ, ಫುಲ್ಲು ಟೈಟಾಗಿ ಹಾಕಿದ್ದೀವಿ. ಆದರೂ ಒಂದು ಸರಿ ಚೆಕ್ ಮಾಡೋಣ ಅಂತ ಹಿಂದೆಗಡೆ ಹೋಗಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಏನೇನೂ ಲೂಸ್ ಆಗಿಲ್ಲ, ನಮಗೇನು ಭಯ ಇಲ್ಲ, ಕ್ಲೀನಾಗಿ ಹಾಕಿದ್ದೀವಿ. ಕಬಾಬೂ ಅನ್ನ ಸಾಂಬಾರು ತೊಗೊಂಡಿದ್ದೀವಿ, ತಿಂತಾಯಿದ್ದೀವಿ. ಇಲ್ಲಂತೂ ಚೆನ್ನಾಗೈತೆ ಊಟ. ಆದರೆ ನಮ್ಮ ಅಣ್ಣವ್ರಿಗೆ ತಿನ್ನೋಕ್ಕಾಗ್ತಿಲ್ಲ ಪಾಪ.
ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಏನು ಸಿಗುತ್ತೆ ಅದೇ ತಿನ್ನಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಸೀದಾ ಗೋಕರ್ಣ ಎಲ್ಲ ಬಿಟ್ಟು ಯಲ್ಲಾಪುರಕ್ಕೆ ರೋಡ್ಗೆ ಕಟ್ಟಾಗಬೇಕು. ಈಗ ನಾವು ಈ 4 ಲೈನ್ ಹೈವೇ ಅನ್ನೋದು ಗೋಕರ್ಣ ತನಕ ಮಾತ್ರ, ಅಂದರೆ ಇದು ಕಾರವಾರ ತನಕ ಮಾತ್ರ ಇರೋದು. ಆದರೆ ನಾವು ಗೋಕರ್ಣದಿಂದ ರೈಟ್ಗೆ ಹೋಗೋದ್ರಿಂದ ಅಲ್ಲಿ ನಮಗೆ ಹುಬ್ಳಿಗೆ ಹೋಗೋ ತನಕ, ಅಂದರೆ ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ಗೆ ಹೋಗೋ ತನಕ ನಮಗೆ ಸಿಂಗಲ್ ರೋಡ್ ಅನ್ನೋದೇ ಸಿಗುತ್ತೆ. ಇಲ್ಲಿಂದ ನಾವು ಗೋವಾ ಮೇಲೇನೂ ಹೋಗ್ಬೋದು, ಆದರೆ ಅದು ಕೂಡ ಸಿಂಗಲ್ ರೋಡು. ಅದು ಸ್ವಲ್ಪ ಲೆಂತ್ ಜಾಸ್ತಿ ಐತೆ ಸಿಂಗಲ್ ರೋಡು, ಇದು ಲೆಂತ್ ಸ್ವಲ್ಪ ಕಮ್ಮಿ ಇದೆ. ಅಲ್ಲಿಂದ ಮತ್ತೆ ನಮಗೆ 3 ಲೈನ್ ಹೈವೇ ಸಿಗುತ್ತೆ. ಅದರಿಂದಾಗಿ ನಾವು ಸೀದಾ ಸಿಂಗಲ್ ರೋಡ್ಗೆ ಹೋಗಿ ಅಂಗಾಸಿ ಹೋಗೋಣ ಅಂತ ಐಡಿಯಾ ಮಾಡಿದ್ದೀವಿ. ಅಂದರೆ ಇದು ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ಗೆ ಹೋದರೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಅಂತ. ಅಂಕೋಲ ಹತ್ತತ್ರ ಬಂದಿದ ತಕ್ಷಣವೇ ಈ ರೀತಿ ನಮಗೆ ಬ್ರಿಡ್ಜ್ ಸಿಗುತ್ತೆ. ಇಲ್ಲಿಂದ ರೈಟಿಗೆ ತಿರ್ಕೊಂಡ್ರೆ ಸೀದಾ ಯಲ್ಲಾಪುರದ ಮೇಲೆ ಹೋಗುತ್ತೆ. ಯಲ್ಲಾಪುರ, ಕಲಘಟಗಿ ಮತ್ತು ಸೀದಾ ಧಾರವಾಡ ಸಿಂಗಲ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಈ ರೋಡು. ಈಗ ಅಂಗಾಸಿನೇ ಹೋಗೋದು. ಅಲ್ಲಿ ತನಕನೂ ಈ ರೋಡು ಸಿಂಗಲ್ ರೋಡೇ, ತುಂಬ ಕಾಡಲ್ಲಿ ಹೋಗಬೇಕಾಗುತ್ತೆ. ಇದೆಲ್ಲ ಕೂಡ ಅಪ್ ಹಿಲ್ಸು ಡೌನ್ ಹಿಲ್ಸು ಜಾಸ್ತಿ ಸಿಗುತ್ತೆ. ಅಷ್ಟೊಂದು ಘಾಟ್ ಏನು ಇರೋದಿಲ್ಲ, ಲೈಟ್ ಘಾಟ್ ಅನ್ನೋದಿರುತ್ತೆ. ಅದೇ ರೋಡಲ್ಲೇ ಈಗ ಹೋಗ್ಬೇಕಾಗುತ್ತೆ ನಾವೀಗ. ಈ ರೋಡಲ್ಲಿ ಸ್ವಲ್ಪ ದೂರ ಅಣ್ಣವ್ರು ಗಾಡಿ ಓಡಿಸಿದ್ರು. ಅದಾದಮೇಲೆ ನಾನು ಇಸ್ಕೊಂಡಿದ್ದೀನಿ ಗಾಡಿ, ಅವ್ರಿಗೆ ನಿದ್ದೆ ಬರ್ತೈತೆ ಅಂದಿದ್ದಕ್ಕೆ. ಈ ರೋಡು ಸಾಗೋದೇ ಇಲ್ಲ, ತುಂಬ ಟೈಮ್ ತಿನ್ನುತ್ತೆ. ಆದರೆ ಇದೇ ರೋಡಲ್ಲೇ ಹೋಗಬೇಕು. ಗೋವಾ ರೋಡಲ್ಲಿ ಹೋಗಿಬಿಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಿಂದಾಗಿ ಈ ರಸ್ತೆಯನ್ನು ಬಳಸ್ಕೊಂಡು ಹೋಗ್ತಾಯಿದ್ದೀವಿ. ಇದು ಸ್ವಲ್ಪ ಟೈಮ್ ತಿನ್ನುತ್ತೆ, ಆ ರೋಡ್ ಇನ್ನೂ ಟೈಮ್ ತಿನ್ನುತ್ತೆ. ಮತ್ತು ಎಕ್ಸ್ಟ್ರಾ ಬಾರ್ಡ್ರ್ ಬೇರೆ ಬಂದುಬಿಡುತ್ತೆ, ಟೋಲು ಅವು ಇವು ಎಲ್ಲ ಜಾಸ್ತಿ ಬರುತ್ತೆ. ಅದರಿಂದಾಗಿ ಹಿಂಗಾಸಿನೇ ಹೋದರೆ ನಮಗೆ 3-4 ಸ್ಟೇಟ್ ದಾಟಂಗೆ ಆಗಿಬಿಡುತ್ತೆ. ಗೋವಾ ಮೇಲೆ ಹೋದರೆ, ಹಿಂಗಾಸಿ ಹೋದರೆ ಬರೀ 3 ಸ್ಟೇಟ್ ಲೆಕ್ಕಾಚಾರ. ಅದರಿಂದಾಗಿ ಹಿಂಗಾಸಿನೇ ಹೋಗ್ತಾಯಿದ್ದೀವಿ. ನಾವೀಗ ಹುಬ್ಳಿ ಧಾರವಾಡ ಬೈಪಾಸಲ್ಲಿ ಹೋಗ್ತಾಯಿದ್ದೀವಿ, ಇದು ಸಿಂಗಲ್ ರೋಡಲ್ಲಿ. ಈ ರೋಡೆಲ್ಲ ಕೂಡ ಹೈವೇ ರೆಡಿ ಮಾಡ್ತಾಯಿದ್ದಾರೆ. 4 ಲೈನೋ 3 ಲೈನೋ ಇರಬೇಕು ಈ ರೋಡು. ರೆಡಿ ಆದಮೇಲೆ ಗೊತ್ತಾಗುತ್ತೆ, ಅಲ್ಲಿ ತನಕ ಏನು ಗೊತ್ತಾಗಲ್ಲ. ಅದೇ ರೋಡಲ್ಲೇ ಈಗ ಹೋಗ್ತಾಯಿದ್ದೀವಿ, ಧಾರವಾಡ ಸಿಂಗಲ್ ರೋಡಲ್ಲಿ. ಹುಬ್ಳಿಯಿಂದ ಬರಬೇಕಾದ್ರೆ ಧಾರವಾಡದ್ದು ಲಾಸ್ಟ್ ಟೋಲ್ ಹತ್ರ ಇದ್ದೀವಿ. ಈ ಸಿಂಗಲ್ ರೋಡು ಲಾಸ್ಟ್ ಟೋಲ್ ಹತ್ರ ಇದೇ ಲಾಸ್ಟ್ ಟೋಲು. ಇದು ಬಿಟ್ಟಿದ್ದಾದಮೇಲೆ 3 ಲೈನ್ ಹೈವೇ ಸಿಗುತ್ತೆ ನಮಗೆ. ಇಲ್ಲಿಂದ ಆರಾಮಾಗಿ ಹೋಗ್ತಾ ಇರ್ಬೋದು ಸ್ಪೀಡಾಗಿ. ಆ ಟೋಲ್ ಬಿಟ್ಟು 1 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಥರ ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಹತ್ರ ಬಲಗಡೆಗೆ ತಿರ್ಕೊಂಡ್ರೆ, ಬ್ರಿಡ್ಜ್ ಕೆಳಗಡೆಯಿಂದ ಹೋದರೆ ಸೀದಾ ಧಾರವಾಡಕ್ಕೆ ಹೋಗುತ್ತೆ ಆ ರೋಡು. ಈಗ ಅಣ್ಣವರು ಮಲ್ಕೊಂಡಿದ್ದಾರೆ, ನಾನೇ ಓಡಿಸ್ತಾ ಇದ್ದೀನಿ ಗಾಡಿ. ಈಗ ನಿಪ್ಪಾಣಿ ಅಂದರೆ ಕೋಲ್ಹಾಪುರ ಬಾರ್ಡ್ರಿಗೆ ಹೋಗೋ ತನಕನೂ ಗಾಡಿ ನಾನೇ ಓಡಿಸ್ಕೊಂಡು ಹೋಗ್ತೀನಿ. ಅಲ್ಲಿ ಬೆಳಿಗ್ಗೆ ಗಾಡಿ ಡೀಸೆಲ್ ಹಾಕ್ಸಿ ಅವ್ರ ಕೈ ಕೊಡ್ತೀನಿ, ಅವ್ರು ಓಡಿಸ್ಲಿ. ಅಲ್ಲಿಂದ ಓಡಿಸ್ಕೊಂಬಂದು ಭಾರಿ ಸುಸ್ತಾಗಿಬಿಟ್ಟಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಕೊಡೋಣ ಅಂತ. ಪಾಪ ಅವ್ರೂ ಸುಸ್ತಾಗಿರ್ತಾರೆ, ನಾಳೆನೂ ಗಾಡಿ ಓಡಿಸ್ಬೇಕು. ಈಗ ನೈಟೆಲ್ಲ ನಾನು ಗಾಡಿ ಓಡಿಸ್ಕೊಂಡು ಕೊಟ್ಟರೆ ಅವ್ರಿಗೆ ಬೆಳಗ್ಗೆ ಹೊತ್ತು ಅವ್ರು ಓಡಿಸಿದ್ರೆ ಹಂಗೆ ಈಕ್ವಲ್ ಆಗಿಬಿಡುತ್ತೆ. ಬೆಳಗಾವಿಯಿಂದ ಹಿಂದೆ ಒಂದು ಸಣ್ಣದಾಗಿರೋ ಘಾಟ್ ಸಿಗುತ್ತೆ, ಆ ಘಾಟ್ ಮೇಲೇ ಹೋಗ್ತಾಯಿದ್ದೀವಿ. ಈ ಘಾಟಲ್ಲಂತೂ ಕೊಬ್ಬಿನ ಸೀಸನ್ನಲ್ಲಿ, ಅಂದರೆ ಶುಗರ್ ಕೇನ್ ಅಂತಾರಲ್ಲ, ಆ ಸೀಸನ್ ಬಂದಾಗ ಈ ಟ್ರ್ಯಾಕ್ಟ್ರುಗಳು 2-3 ಟ್ರೈಲರ್ ಗಾಡಿಗಳಲ್ಲಿ ಆ ಕೊಬ್ಬನ್ನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಹೆಂಗೆ ಬೇಕೋ ಹಂಗೆ, ಅಂದರೆ ಸೆಂಟ್ರಲ್ಲಿ, ಲೆಫ್ಟ್ ಸೈಡಲ್ಲಿ ಮತ್ತು 3ನೇ ಲೈನಲ್ಲಿ ಕೂಡ ಬರ್ತಾ ಇರ್ತಾರೆ. ಈ ಕ್ಯಾಂಟ್ರ್ ಗಾಡಿಗಳು, ಲಾರಿಗಳು ಬರೋರೆಲ್ಲ ಕೂಡ ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಮುಂದೆ ಹೋಗೋದಕ್ಕಾಗೋದಿಲ್ಲ. ಅದು ಬೇರೆ ಇವ್ರ ಗಾಡಿಗಳು ಕೂಡ ತುಂಬ ಸ್ಲೋ ಆಗಿ ಹತ್ತುತ್ತಾ ಇರ್ತವೆ. ಇಲ್ಲಿ ಅಂಥ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿದ್ದೀವಿ ನಾವು ಟೈಮಿಂಗ್ ಮಾಲಲ್ಲೆಲ್ಲ. ಮತ್ತು 1-2-3 ಸಲ ನಾನೇ 10 ವೀಲು 12 ವೀಲ್ ಗಾಡಿ ಹಾಕ್ಕೊಬಂದಾಗ ನಮ್ಮ ಗಾಡಿನೇ ಹತ್ತೋದು ಕಷ್ಟ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ಅವರು ಕೂಡ ತುಂಬ ಅಡ್ಡ ಬರ್ತಾ ಇರ್ತಾರೆ. ಅದರಿಂದಾಗಿಯೂ ಇಲ್ಲಿ ತುಂಬ ಸಮಸ್ಯೆಗಳು ಈ ಘಾಟ್ ಹತ್ಸಬೇಕಾದ್ರೆ ಇಲ್ಲಿ, ಅದನ್ನು ಕೂಡ ಇಲ್ಲಿ ಫೇಸ್ ಮಾಡಿದ್ದೀನಿ ನಾನು. ನಿಧಾನಕ್ಕೆ ಹತ್ಸೋರು ಹೆಂಗಿದ್ರು ಅದು ಹೈವೇ ಅಲ್ವಾ, ಫುಲ್ಲು ಲೆಫ್ಟಲ್ಲಿ ಇಟ್ಕೊಂಡು ಹತ್ಸೋದಿಲ್ಲ, ಫುಲ್ಲು ರೈಟಿಗೆ ಬರೋದು, ಸೆಂಟ್ರಿಗೆ ಬರೋದು, 3 ಲೈನು ಅವ್ರದ್ದೇ ಆಗಿಬಿಟ್ಟಿರುತ್ತೆ. ಅದರಿಂದಾಗಿ ಬೇರೆಯವ್ರಿಗೆ ತೊಂದರೆ. ಅದರಿಂದ ಹೇಳ್ತಾಯಿದ್ದೀನಿ, ಅವರಿಂದ ನಮಗೆ ತುಂಬ ಇದಾಗಿಬಿಟ್ಟೈತೆ ಅಂತ ಹೇಳ್ತಿಲ್ಲ. ಅಂದರೆ ಲೆಫ್ಟ್ ಸೈಡಲ್ಲಿ ಹೋದರೆ ಬೇರೆಯವ್ರಿಗೂ ತೊಂದರೆ ಆಗೋಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾಯಿದ್ದೀನಿ ಅಷ್ಟೇ. ಈಗ ನಾವು ಕರೆಕ್ಟಾಗಿ ಬೆಳಗಾವಿಯಲ್ಲಿ ಹೋಗ್ತಾಯಿದ್ದೀವಿ. ಇದೆಲ್ಲ ಕೂಡ ಬೆಳಗಾವಿನೇ, ಬೆಳಗಾವಿ ಬೈಪಾಸಲ್ಲಿ ಹೋಗ್ತಾಯಿದ್ದೀವಿ. ಬೆಳಗಾವಿ ಎಲ್ಲ ಬಿಟ್ಟು ಬಂದಿದ ತಕ್ಷಣವೇ ಇಲ್ಲಿ ನಮಗೆ ಒಂದು ಘಾಟ್ ಸಿಗುತ್ತೆ. ಆ ಘಾಟಿಗೆ ಒಂದು ದೊಡ್ಡದು ಫ್ಲೈಓವರ್ ಥರ ರೆಡಿ ಮಾಡ್ತಾ ಇದ್ದಾರೆ. ಬಲಗಡೆ ಏನು ಕಾಣಿಸ್ತಿದೆಯೋ ಅದೇ ಫ್ಲೈಓವರೇ ರೆಡಿ ಮಾಡ್ತಾ ಇರೋದು. ಸುಮಾರು ದಿನಗಳಿಂದ ರೆಡಿ ಮಾಡ್ತಾ ಇದ್ದಾರೆ. ಇದು ಘಾಟಿಗೆ ಒಂದೇ ಸರಿ ಅಪ್ಪನ ಹತ್ತಕ್ಕಾಗೋದಿಲ್ಲ ಅಂತೇಳಿಬಿಟ್ಟು ನಿಧಾನಕ್ಕೆ ಗಾಡಿಗಳೆಲ್ಲ ಹತ್ತುತ್ತಾ ಇರ್ತವೆ. ಅದಕ್ಕೆ ಒಂದೇ ಸಲ ನಿಧಾನಕ್ಕೆ ಹತ್ತಿದ್ರು ಸ್ವಲ್ಪ ಸ್ಪೀಡಾಗಿ ಹತ್ತೋ ಥರ ಐಡಿಯಾ ಮಾಡಿ ಒಂದು ಫ್ಲೈಓವರ್ ಅನ್ನೋದು ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ. ಅದರಿಂದಾಗಿ ಇಲ್ಲಿ 1 ವೇಯಲ್ಲೇ 2 ಗಾಡಿ, ಅಂದರೆ ಆ ಕಡೆಯಿಂದನೂ ಬರೋ ಗಾಡಿಗಳು ಮತ್ತು ಈ ಕಡೆಯಿಂದ ಹೋಗೋ ಗಾಡಿಗಳು ಒಂದು ಸಿಂಗಲ್ ರೋಡಲ್ಲಿ ಮಾತ್ರ ಬಿಟ್ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಡೀಸೆಲೆಲ್ಲ ಹಾಕ್ಸ್ಕೊಂಡು
ಮಹಾರಾಷ್ಟ್ರಕ್ಕೆ ಎಂಟ್ರಾಗಿದ್ದೀವಿ. ಕೋಲ್ಹಾಪುರ್, ಕರಾಡು ಇವೆಲ್ಲ ಪಾಸ್ ಮಾಡಿ ಅಲ್ಲಿ ಕರಾಡ್ ಹತ್ರ ಹತ್ರ ಟಿಫನ್ ಮಾಡಿಕೊಂಡು ಅಣ್ಣವ್ರಿಗೆ ಗಾಡಿ ಕೊಟ್ಟಿದ್ದೀನಿ. ಈಗ ಅಣ್ಣವ್ರು ಇಸ್ಕೊಂಡಿದ್ದಾರೆ. ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ, ಯಾಕಂದರೆ ನಾನು ರಾತ್ರಿ ಎಲ್ಲ ಗಾಡಿ ಓಡಿಸ್ಕೊಂಡು ಬಂದು ನಿದ್ದೆ ಇಲ್ಲ, ಅದರಿಂದಾಗಿ ನಾನು ಮಲ್ಕೊತೀನಿ. ಈಗ ಅವರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ರೋಡು ಬೆಳಗಾವಿಯಿಂದ ಸತಾರ ಬರೋ ತನಕನೂ ಇದೇ 2 ಲೈನ್ ಹೈವೇನೇ. ಅದಾದಮೇಲೆ ನಮಗೆ 3 ಲೈನ್ ಸಿಗುತ್ತೆ. ಅಲ್ಲಿ ತನಕನೂ ಇದು 2 ಲೈನೇ. ಅದನ್ನು ಕೂಡ ಇದನ್ನು 3 ಲೈನ್ ಹೈವೇ ಮಾಡೋದಕ್ಕೆ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ದಾರೆ. ಅದರಿಂದಾಗಿ ಇಲ್ಲಿ ತುಂಬ ಡೈವರ್ಷನ್ಸ್ ಇದ್ದಾವೆ ಈ ರೋಡಲ್ಲಿ. ಈ ಕಡೆ ಮಹಾರಾಷ್ಟ್ರದ ಕಡೆ ಬಂದುಬಿಟ್ರೆ ವಡಾಪಾವು ಇದೆಲ್ಲ ಕೂಡ ತುಂಬ ಫೇಮಸ್. ವಡಾಪಾವು ಇದು ಇಲ್ಲಿನ ಜನ ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು. ಓಕೆ ಫ್ರೆಂಡ್ಸ್, ನಮ್ಮ ಡೇ 3 ವಿಡಿಯೋದಲ್ಲಿ ಸಿಗೋಣ. ಈಗ ಅಲ್ಲಿ ತನಕ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಟಾಟಾ. ನಮ್ಮ ವೀಡಿಯೋಸ್ನೆಲ್ಲ ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಾನು ಕೆಲವೊಂದು ಅಡ್ರೆಸ್ಸು ಮತ್ತು ಈ ರೋಡ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನೇ ಮಾಡ್ತೀನಿ. ಬೇಕಾಬಿಟ್ಟು ಹೆಂಗೆ ಬೇಕೋ ಹಂಗೆ ಮಾಡೋದಿಲ್ಲ. ಅದರಿಂದಾಗಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.